ಎಲ್ಲರೂ ನಿಮ್ಮ ಮುಗ್ಧತೆಯನ್ನು ಕಾಪಾಡಿಕೊಳ್ಳಿ. ಮಗುವಾಗಿ ಮಗು ಥರ ಇರಿ, ಇನ್ನಸೆಂಟ್ ಆಗಿರಿ, ನಿಮ್ಮ ಹೃದಯ ಉಪಯೋಗಿಸಿ, ಜಾಸ್ತಿ ತಲೆ ಉಪಯೋಗಿಸ್ಬೇಡಿ. ಈ ಡೈಲಾಗು ಸೀರಿಯಲ್ಲಲ್ಲೂ ಇದೇ ಡೈಲಾಗು, ಗುರುಗಳ ಹತ್ರ ಹೋದರೂ ಇದೇ ಡೈಲಾಗು, ಕ್ಲೋಸ್ ಫ್ರೆಂಡ್ಸ್ ಹತ್ರ ಹೋದರೂ ಇದೇ ಡೈಲಾಗ್. ಇನ್ನಸೆಂಟ್ ಆಗಬೇಕು, ಹೃದಯದಿಂದ ಮಾತಾಡಬೇಕು, ಎಲ್ಲರೂ ಹೇಳೋದಿದೆ. ನಾವು ಮುಗ್ಧರಲ್ವಾ? ನಾವೆಲ್ಲರೂ ಮುಗ್ಧರೇ. ಆ ಮುಗ್ಧತನನ ಕಲಿಯೋದು ಬೇಕಿಲ್ಲ, ಇದು ಕಲಿಯೋ ವಿದ್ಯೆ ಅಲ್ಲ. ಮುಗ್ಧತ್ವ, ಮಗುತ್ವ ನಮ್ಮದು ಒರಿಜಿನಲ್ ಸ್ವಭಾವ. ನಮ್ಮೊಳಗೆ ಎಲ್ಲರೂ ಕೂಡ ನಮ್ಮ ಸ್ವಭಾವದಲ್ಲಿ ಮುಗ್ಧರೇ. ಅದನ್ನು ಯಾರೂ ಹೇಳ್ಕೊಡೋಕ್ಕೂ ಆಗಲ್ಲ, ಹೊರಗಡೆಯಿಂದ ಕಲಿಯೋಕ್ಕೂ ಆಗಲ್ಲ. ನಮ್ಮೆಲ್ಲರೊಳಗೂ ಆ ಮುಗ್ಧತ್ವ, ಆ ಇನ್ನೋಸೆನ್ಸ್ ಇದ್ದೇ ಇದೆ. ಉದಾಹರಣೆಗೆ ಯಾರಾದರೂ ಏನಾದರೂ ಪ್ರಾಬ್ಲಮ್ ಹೇಳಿದ್ರೆ ನಾವು ಅವ್ರಿಗೆ ಹೇಳ್ಬೋದು, ಮುಗ್ಧತ್ವದಲ್ಲಿ ಈ ಪ್ರಾಬ್ಲಮ್ ಬರೋಲ್ಲ, ಬಿ ಇನ್ನೋಸೆಂಟ್ ಅಂತ ಹೇಳ್ಬೋದು. ಆದರೆ ಡೈರೆಕ್ಟಾಗಿ ನಿನಗೆ ಈ ಥರ ಪ್ರಾಬ್ಲಮ್ಗೆ ನಿನ್ನ ಅಹಂಕಾರನೇ ಕಾರಣ ಅಂತ ಡೈರೆಕ್ಟಾಗಿ ಹೇಳಿದ್ರೆ ಅವರಿಗೆ ಮುಖದ ಮೇಲೆ ಹೊಡೆದಂಗೆ ಆಗುತ್ತೆ. ಆ ಥರ ಹೇಳೋಕ್ಕಾಗೋದು ಇಲ್ಲ. ಹೇಳಿದ್ರೆ ಅವ್ರನ್ನ ಎಷ್ಟು ಅಹಂಕಾರ, ಈ ಥರ ಅಂದ್ರಲ್ಲ ಅವ್ರಿಗೆ ಅಹಂಕಾರ ಅಂತ ಅವ್ರು ಅಂತಾರೆ. ಈ ರೀತಿ ಹೇಳೋಕ್ಕಾಗದೇ ಇರೋದ್ರಿಂದ ಅವ್ರಿಗೆ ಕಷ್ಟ ಬಂದಾಗ ಅನುಕಂಪ ತೋರಿಸ್ಬಿಟ್ರೆ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದ್ಕೊಳ್ತಾರೆ. ಅನುಕಂಪಕ್ಕೇನೆ ಕಷ್ಟ ಸುಖಗಳು ಹೇಳ್ಕೊಳಕ್ಕೆ ಹೋಗ್ತಾರೆ. ಆದರೆ ಗುರು ಮಾತ್ರ ಹೇಳ್ಬೋದು, ನಿನ್ನ ಕಷ್ಟ ಸುಖ ಏನೇ ಬಂದಿದ್ರೂ ಕೂಡ, ಕಷ್ಟ ಬಂದಿದ್ರೆ, ನೋವು ಅನುಭವಿಸ್ತಾ ಇದ್ದರೆ, ನಿನಗೆ ಈ ರೀತಿ ಸಂದರ್ಭ ಬರೋದು ನಿನಗೆ ಅಹಂಕಾರದಿಂದ ಬಂದಿದೆ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಇಲ್ಲ ಇಲ್ಲ ಇಲ್ಲ, ಆ ಥರ ಅಲ್ಲ, ಅದು ನನಗೆ ಸುಸ್ತಾಗ್ಬಿಟ್ಟಿದೆ, ಇವರಿಂದ ಹಂಗೆ, ಇವ್ರು ಹಂಗೆ ಮಾಡಿರೋದು, ನನಗೆ ಟಯರ್ಡ್ ಆಗಿದೆ, ನನಗೆ ಆಗಲ್ಲ ಅವ್ರ ಜೊತೆ ಇರೋಕ್ಕೆ, ಐ ಆಮ್ ಸಿಕ್ ಆಫ್ ಹರ್, ಐ ಆಮ್ ಸಿಕ್ ಆಫ್ ಹಿಮ್, ಈ ಥರ ಮಾತಾಡಿದ್ರೆ ಆವಾಗ ಗುರುನೇ ಹೇಳ್ಬೋದು, ಯು ಆರ್ ಟಯರ್ಡ್ ಆಫ್ ಯುವರ್ ಈಗೋ, ನಾಟ್ ದೇರ್ ಈಗೋ. ಯಾರ ಈಗೋಯಿಂದ ನಮಗೆ ಸುಸ್ತಾಗಲ್ಲ, ನಮ್ಮ ಈಗೋಯಿಂದನೇ ನಮಗೆ ಸುಸ್ತಾಗ್ತಿದೆ ಅಂತ ಡೈರೆಕ್ಟಾಗಿ ಗುರುಗಳು ಮಾತ್ರ ಹೇಳ್ಬೋದು, ಕೇಳೋರಿದ್ದಾರೆ. ಹೀಗೆ ನಮ್ಮ ಎಲ್ಲ ತೊಂದರೆಗಳಿಗೂ ಕಾರಣ ನಮ್ಮ ಅಹಂಕಾರನೇ. ಅದರಿಂದ ಡೈರೆಕ್ಟಾಗಿ ಹೇಳೋಕ್ಕಾಗದೆ ಇವಾಗ ಇಂಡೈರೆಕ್ಟಾಗಿ ಎಲ್ಲ ಡೈಲಾಗ್ನಲ್ಲೂ ಕೂಡ ಒಂದು ಪರಿವರ್ತನೆ ತರಕ್ಕೆ ನೀವು ಇನ್ನೋಸೆಂಟ್ ಆಗಿರಿ, ಹೃದಯ ಉಪಯೋಗಿಸಿ, ಜಾಸ್ತಿ ತಲೆ ಉಪಯೋಗಿಸ್ಬೇಡಿ, ಇದೆಲ್ಲ ಡೈಲಾಗ್ ಶುರು ಆಗಿದೆ. ಈಗ ನಾವು ಮುಗ್ಧತ್ವ ಒಳಗಡೆನೇ ಇದೆ ಇಲ್ಲಿ. ನಮ್ಮ ಬುದ್ಧಿ ಸ್ವಲ್ಪ ಬಲ್ತಿರೋದ್ರಿಂದ ನಾವು ಅಹಂಕಾರದಲ್ಲಿ ಎಷ್ಟೊಂದು ಪಾತ್ರಗಳು ಹೊರಗಡೆ ಮಾಡ್ತಾ ಇರೋದ್ರಿಂದ ಆ ಮುಗ್ಧತ್ವ ಅನ್ನೋದು, ಇನ್ನೋಸೆನ್ಸು ಎಲ್ಲೋ ಒಳಗಡೆ ಅಡಗಿದೆ ಅಷ್ಟೆ. ನಮಗೆ ಸುಸ್ತಾದಾಗ, ಅಂದರೆ ಅರ್ಥ ನಮಗೇನೆ ಬೋರ್ ಆದಾಗ, ಸುಸ್ತಾದಾಗ ನಮಗೆ ಗೊತ್ತಾಗತ್ತೆ. ಆವಾಗ ಬೇರೆಯವರಿಂದ ಸುಸ್ತಾಯಿತು ಅನ್ನೋಕ್ಕೆ ಮುಂಚೆ, ಹೌದು ನನ್ನ ಅಹಂಕಾರದಿಂದಾನೇ ನನಗೆ ಸುಸ್ತಾಗಿದೆ ಅನ್ನೋಷ್ಟು ವಿವೇಕ ಬಂದುಬಿಟ್ರೆ, ದಟ್ ವಿವೇಕ ಮೇಕ್ಸ್ ಅಸ್ ಟು ರೀಕ್ಲೇಮ್ ಅವರ್ ಇನ್ನೋಸೆನ್ಸ್ ಬ್ಯಾಕ್. ನಮಗೆ ಗೊತ್ತಾಗಬೇಕು, ನನ್ನ ಅಹಂಕಾರದಿಂದನೇ ನನಗೆ ಸುಸ್ತಾಗಿರೋದು, ನನಗೆ ಕಷ್ಟ ಬಂದಿರೋದು ನನ್ನ ಅಹಂಕಾರದಿಂದನೇ. ಅದರಿಂದ ನಾನು ಇವಾಗ ರಿವರ್ಸಲ್ ಆಫ್ ಕಾನ್ಷಿಯಸ್ನೆಸ್, ಐ ಆಮ್ ರೆಡಿ. ನಾನಿವಾಗ ನನ್ನ ಇನ್ನೋಸೆನ್ಸ್ಗೆ ಕ್ಲೈಮ್ ಮಾಡ್ತೀನಿ. ಐ ಹ್ಯಾವ್ ಟು ಕ್ಲೈಮ್ ಮೈ ಇನ್ನೋಸೆನ್ಸ್ ಬ್ಯಾಕ್. ಐ ಹ್ಯಾವ್ ಟು ರೀಗೇನ್ ಮೈ ಲಾಸ್ಟ್ ಪ್ಯಾರಡೈಸ್. ಐ ಹ್ಯಾವ್ ಟು ಬಿಕಮ್ ಟೋಟಲಿ ಇನ್ನಸೆಂಟ್. ನಾನು ಮಗು ಆಗಬೇಕಿವಾಗ ನನ್ನೊಳಗೇನೆ ಅನ್ನೋದು, ದಟ್ ಈಸ್ ದಿ ಮೆಚ್ಯೂರಿಟಿ. ಮೆಚ್ಯೂರಿಟಿ ಅಂದರೆ ಡೆಲಿಬರೇಟ್ಲಿ, ನೋಯಿಂಗ್ಲಿ ರೀಕ್ಲೈಮಿಂಗ್ ಅವರ್ ಓನ್ ಇನ್ನೋಸೆನ್ಸ್ ಫ್ರಮ್ ಇನ್ಸೈಡ್. ಇದು ನನಗೆ ಬೇಕು ಅಂತ ನಾನೇ ಅಂದ್ಕೊಳ್ಳೋದು. ಈ ಇನ್ನರ್ ಮೆಚ್ಯೂರಿಟಿ ಹೊರಗಡೆಯಿಂದ ಯಾರೂ ಕೊಡೋಕ್ಕಾಗಲ್ಲ. ನಮಗೆ ಸುಸ್ತಾದಾಗ ಬೇರೆಯವ್ರನ್ನ ಬೆಟ್ ಮಾಡಿ ತೋರಿಸದೇ ಇದ್ರೆ, ಹೌದು ಇಲ್ಲಿ ಯಾಕೋ ಸರಿ ಇಲ್ಲ ನಾನೇ ಅಂತ ಅಂದ್ಕೊಂಡಾಗ ವಿ ಕ್ಲೈಮ್ ಅವರ್ ಇನ್ನಸೆನ್ಸ್. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಮಕ್ಕಳ ಇನ್ನಸೆನ್ಸ್ಗೆ. ಮಗು ಆಗಬೇಕು ಅಂದರೆ ಆ ಮಗುಗೂ ನಮಗೂ ಏನು ವ್ಯತ್ಯಾಸ ಅಂತ ನೋಡ್ಕೋಬೇಕು. ಮಕ್ಕಳಿಂದ ಕಲಿಯೋದು, ಮಕ್ಕಳು ನೋಡಿ ಕಲಿಯೋದು ಅಂದರೆ ಚೈಲ್ಡಿಶ್ ಆಗಿ ಆಡೋದಲ್ಲ, ಫೂಲಿಶ್ ಆಗಿ ಆಡೋದಲ್ಲ.
ಮಕ್ಕಳಿಗೆ ಏನಿದೆ ನಮ್ಗೇನಿಲ್ಲ ಅಂತ ಗಮನಿಸ್ಕೊಂಡ್ರೆ ದಿನನಿತ್ಯದಲ್ಲಿ ಗೊತ್ತಾಗೋಗುತ್ತೆ. ನಮ್ಮಲ್ಲಿ ಆ 3 ಕ್ವಾಲಿಟಿ ಇದೆ. ಯಾವುದಂದ್ರೆ ಅವರ್ ಕರಪ್ಟೆಡ್ ಮೈಂಡ್ ಈಸ್ ದಿ ರೀಸನ್ ಆ ಇನ್ನೋಸೆನ್ಸ್ನ ಮುಟ್ಟಕ್ಕಾಗ್ತಾ ಇಲ್ಲ. ಸೆಕೆಂಡ್ ಕ್ವಾಲಿಟಿ ಈಸ್ ಅವರ್ ಎಜುಕೇಷನ್, ಹೊರಗಡೆಯಿಂದ ಅಕ್ಯುಮ್ಯುಲೇಟೆಡ್ ವರ್ಲ್ಡ್ಲಿ ನಾಲೆಡ್ಜ್ ಆರ್ ಎನಿ ಕೈಂಡ್ ಆಫ್ ನಾಲೆಡ್ಜ್. ಸೆಕೆಂಡ್, ದ ಥರ್ಡ್ ಒನ್ ಈಸ್ ಪ್ರಿಜುಡಿಸ್. 3 ಮಕ್ಕಳಿಗಿಲ್ಲ. ಮಕ್ಕಳಿಗೆ ಮೈಂಡು ಶುದ್ಧವಾಗಿದೆ, ಅವ್ರ ಮನಸ್ಸು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ, ಮೈಂಡ್ ಶುದ್ಧವಾಗಿದೆ. ಜೊತೆಲಿ ಅನ್ಬರ್ಡನ್ ವಿತ್ ದಿ ನಾಲೆಡ್ಜ್ ಇಲ್ಲ, ಅನ್ಬರ್ಡನ್ ವಿತ್ ದಿ ನಾಲೆಡ್ಜ್ ಆ್ಯಂಡ್ ಪ್ಯೂರ್ ಮೈಂಡ್. ಜೊತೆಗೆ ಪ್ರಿಜುಡಿಸ್ ಇಲ್ಲ. ನಾವು ಯಾವಾಗ ಆ ಮಗುತ್ವಕ್ಕೆ ಹೋಗಬೇಕಾದ್ರೆ ಈ 3ರಿಂದ ಫ್ರೀ ಆಗಬೇಕು. ಮಕ್ಕಳು ಫ್ರೀ ಆಗಿದ್ದಾರೆ. ಮಕ್ಕಳು ಫ್ರೀ ಆಗಿರೋದ್ರಿಂದ ದೇ ಆರ್ 100% ಕ್ರಿಯೇಟಿವ್ ದ್ಯಾನ್ ದಿ ಎಲ್ಡರ್ಸ್. ಯಾಕೆ ಆ ಕ್ರಿಯೇಟಿವಿಟಿ? ಬಿಕಾಸ್ ದೇ ಆರ್ ಇನ್ನಸೆಂಟ್. ಇನ್ನಸೆನ್ಸ್ ಇಂದ ಬರೋದೇ ರಿಯಲ್ ಬ್ರಹ್ಮ ಶಕ್ತಿ, ದಟ್ ಈಸ್ ಕ್ರಿಯೇಟಿವಿಟಿ. ಅವ್ರು ಕ್ರಿಯೇಟಿವ್ ಯಾಕೆ? ಅವರು ಫ್ರೀ ಆಗಿದ್ದಾರೆ. ಫ್ರೀ ಫ್ರಮ್ ಆಲ್ ದೀಸ್ 3 ಕ್ವಾಲಿಟೀಸ್, ದೇ ಆರ್ ಫ್ರೀ. ಆ ಕ್ರಿಯೇಟಿವಿಟಿ ಇದೆ. ನಾವು ನೋಡಿಕೊಂಡಾಗ ನಮಗೆ ಆ ಕ್ರಿಯೇಟಿವಿಟಿ ಯಾಕೆ ಹೊಟ್ಟೋಗಿದೆ ಅಂದರೆ ಇನ್ನೋಸೆನ್ಸ್ ಇಲ್ಲ. ಆ ಕ್ರಿಯೇಟಿವಿಟಿ ಎಲ್ಲಿಲ್ವೋ ನಾವು ರೋಬೋಟ್ ಥರ ಇದ್ದೀವಿ, ಮೆಕ್ಯಾನಿಕಲ್ ಆಗಿ. ರೋಬೋಟ್ ಈಸ್ ಅನ್ಕ್ರಿಯೇಟಿವ್. ಆ ಥರ ನಾವು ರೋಬೋಟ್ ಥರ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ನಿಜವಾಗ್ಲೂ ಇನ್ನೋಸೆನ್ಸ್ ತಿಳ್ಕೊಂಡು ಕ್ರಿಯೇಟಿವ್ ಆಗಿರ್ತಾರೆ ಅವರು ಹೊಸತನ್ನ ಅವರು ಕಂಡುಹಿಡಿತಾರೆ. ಅವರು ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ. ಹೊಸದನ್ನ ಅವ್ರು ಹುಡ್ಕೊಂಡು ಹೋಗ್ತಾರೆ ಇನ್ನೋವೇಟಿವ್ ಆಗಿ. ಆದರೆ ಇವನು ಯಾರು ಕ್ರಿಯೇಟಿವ್ ಇಲ್ಲ ಅವರು ಮೆಕ್ಯಾನಿಕಲ್ ಆಗಿರ್ತಾನೆ. ಇದರಿಂದ ನಾವು ಮಕ್ಕಳಲ್ಲೇನೆ ಏನು ಮಾಡಬೇಕು, ಅವರಲ್ಲಿರೋ ಸಹಜವಾದ ಕ್ರಿಯೇಟಿವಿಟಿನ ಹೊರಗಡೆ ಬರೋಕ್ಕೆ ಬಿಟ್ಬಿಡ್ಬೇಕು. ನಾವು ಕ್ರಶ್ ಮಾಡಬಾರ್ದು. ನಾವೇನು ಮಾಡ್ತೀವಿ, ಅವ್ರನ್ನ ಹೇಳ್ಕೊಡ್ತೀವಿ ಸರಿಯಾಗಿರೋಕ್ಕೆ. ವಿ ಟೀಚ್ ದೆಮ್ ರೈಟ್ ವೇ. ಈ ಥರ ಮಾಡು ರೈಟ್ ವೇ, ಇದು ಹೀಗಿದ್ರೆ ರೈಟ್ ವೇ. ನಮ್ಮ ಮಕ್ಕಳು ನಮಗೆ ರೈಟ್ ವೇನಲ್ಲೇ ಹೋಗಬೇಕು, ರೈಟೇ ಮಾಡಬೇಕು, ತಪ್ಪು ಮಾಡೋ ಹೋಗಿಲ್ಲ, ತಪ್ಪು ಎಲ್ಲಿ ಮಾಡಿಬಿಡ್ತಾರೋ, ಹೀಗೆ ಮಾಡಿದ್ರೆ ಕರೆಕ್ಟು, ರೈಟ್ ವೇನಲ್ಲೇ ಇರಬೇಕು ಅಂತ ನಾವು ಅವ್ರನ್ನ ಗೈಡ್ ಮಾಡಿಬಿಡ್ತೀವಿ ರೈಟ್ ವೇನ. ಆ ರೈಟ್ ವೇ ಕೂಡ ನಮಗೆ ಯಾರೋ ಹೇಳ್ಕೊಟ್ಟಿದ್ದು ರೈಟ್ ವೇ, ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಈ ಹೇಳ್ಕೊಟ್ಟು ಕಲಿಯೋ ವಿದ್ಯೆ ಮಕ್ಕಳಿಗೆ ಶುರುವಾದ ತಕ್ಷಣ ಅವ್ರಿಗೆ ಗೊತ್ತಾಗಿರೋದು ಎಲ್ಲ ಹೇಳ್ಕೊಟ್ಟಿದ್ದು ಮಾತ್ರ. ಅವ್ರು ಏನಾದ್ರು ಮಾಡಿದ್ರೆ ನಮ್ಗೆ ಹೇಳ್ಕೊಟ್ಟಿಲ್ಲ ಅಂತಾರೆ. ಟೀಚರ್ ಹೇಳ್ಕೊಟ್ಟಿಲ್ಲ, ಅವ್ರು ಹೇಳ್ಕೊಟ್ಟಿಲ್ಲ, ಅದಕ್ಕೆ ನಾವು ಮಾಡಲ್ಲ ಅಂತ. ಅಂದರೆ ಹೇಳ್ಕೊಟ್ಟು ವಿದ್ಯೆ, ಹೇಳ್ಕೊಟ್ಟು ಕಲ್ತಿರೋದ್ರಿಂದ ಅವ್ನು ಡಾಕ್ಟರ್ ಆಗಿರೋದು, ಹೇಳ್ಕೊಟ್ಟು ಕಲ್ತಿರೋದ್ರಿಂದ ಇಂಜಿನಿಯರ್, ಹೇಳ್ಕೊಟ್ಟು ಕಲ್ತಿರೋದ್ರಿಂದ ಪ್ರೊಫೆಸರ್, ಹೇಳ್ಕೊಟ್ಟು ಕಲ್ತಿರೋದ್ರಿಂದ ಅವನು ಒಂದು ಮ್ಯಾನುಫ್ಯಾಕ್ಚರರ್. ಹೇಳ್ಕೊಟ್ಟು ಕಲ್ತಿರೋದು. ಹಿ ಈಸ್ ನಾಟ್ ಎ ಕ್ರಿಯೇಟಿವ್ ಪ್ರೊಡ್ಯೂಸರ್, he is not a creative doctor, he is not a creative engineer, he is not a creative housewife. ಯಾಕೆ ಅಂದರೆ ಹೇಳ್ಕೊಟ್ಟು, ನೋಡಿ ಕಲ್ತಿ ಇಮಿಟೇಟ್ ಮಾಡಿ ಮೆಕ್ಯಾನಿಕಲ್ ಆಗಿ ಮಾಡಿ ಹೇಳ್ಕೊಟ್ಟು. ಆದರೆ ಅವನು ಹಿಸ್ ವೇ ಇಸ್ ರೈಟ್, ಒಪ್ಕೊಳ್ಳೋಣ. ಹಿಸ್ ವೇ ಈಸ್ ವೆರಿ ಎಕಾನಮಿ. ನಾನು ಇಲ್ಲಿ ಮಾಡೋದು ಗೊತ್ತು, ಅವನಿಗೆ ಜಾಣ, ಎಕಾನಮಿಕಲ್ ಆಗಿ ಮಾಡೋದು ಗೊತ್ತು, ಬಹಳ ಜಾಣ ಅವನು. ಆಮೇಲೆ ಲೀಸ್ಟ್ ಎಫರ್ಟ್ ಹಾಕಿ ಮಾಡೋದು ಗೊತ್ತು, ಅವನು ಬಹಳ ಜಾಣ. ಆಮೇಲೆ ಮೋರ್ ರಿಸಲ್ಟ್ ಅಂದರೆ ಅವನು ಫಲ ಜಾಸ್ತಿ ಬರೋ ಹಾಗೆ ಮಾಡಬಹುದು, ಅದರಲ್ಲೂ ಜಾಣ. ಆದರೆ ಕ್ರಿಯೇಟಿವ್ ಪರ್ಸನ್ ಇದಾನಲ್ಲ, ಅವನಿಗೆ ರೈಟು ಇಲ್ಲ, ರಾಂಗು ಇಲ್ಲ. ದಿಸ್ ರೈಟ್ ಅಂಡ್ ರಾಂಗ್ ಈಸ್ ಇಂಟರ್ಪ್ರಿಟೇಷನ್ ಆಫ್ ದಿ ಮೈಂಡ್ ಅಗೇನ್. ಕ್ರಿಯೇಟಿವ್ ಪರ್ಸನ್ ಈಸ್ ಬಿಯಾಂಡ್ ರೈಟ್ ಅಂಡ್ ರಾಂಗ್. ಅವನು ಡೈರೆಕ್ಷನ್ಲೆಸ್. ಅವ್ನ ಡೈರೆಕ್ಷನ್ ಸಿಗ್ತಾ ಇರುತ್ತೆ ಅವನಿಗೆ, ಅವ್ನು ಹೊಸ ಡೈರೆಕ್ಷನ್ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಅಕಸ್ಮಾತ್ ಅವನು ರಾಂಗ್ ಆದ್ರೂನು ದಟ್ ರಾಂಗ್ ಆಲ್ಸೋ ಈಸ್ ಎ ಲೆಸನ್ ಫಾರ್ ಹಿಮ್. ಹಿ ಲರ್ನ್ಸ್. ಅವನು ಕಲಿತಾನೆ. ಅವನು ಕಲ್ತು ಬಿದ್ದು ಎದ್ದು ಕಲಿಯೋದ್ರಿಂದ ಅವನ ಅನುಭವದಲ್ಲಿ ಬೆಳೀತಾನೆ. ರಿಚ್ ನಾಲೆಡ್ಜ್ ಅವನು. ಇದನ್ನ ಗಮನಿಸ್ಕೋಬೇಕು ನಾವು. ಎಲ್ಲರಿಗೂ ಗೊತ್ತು, ನಮ್ಮ ಬ್ರೈನ್ನಲ್ಲಿ 2 ಹಾಫ್ಸ್ ಇದೆ, ರೈಟ್ ಹೆಮಿಸ್ಫಿಯರ್, ಲೆಫ್ಟ್ ಹೆಮಿಸ್ಫಿಯರ್. ಈ ಲೆಫ್ಟ್ ಹೆಮಿಸ್ಫಿಯರ್ ಇದೆಯಲ್ಲ, ಇದು ರೀಸನಿಂಗ್. ನಾವು ಲೆಫ್ಟ್ ಹೆಮಿಸ್ಫಿಯರ್ ಜಾಸ್ತಿ ಯೂಸ್ ಮಾಡಿದ್ರೆ ರೀಸನಿಂಗ್ ಜಾಸ್ತಿ, ಲಾಜಿಕ್ ಜಾಸ್ತಿ. ಅನ್ಕ್ರಿಯೇಟಿವ್ ಅದು. ಲೆಫ್ಟ್ ಹೆಮಿಸ್ಫಿಯರ್ ಈಸ್ ಅನ್ಕ್ರಿಯೇಟಿವ್. ಈ ಅನ್ಕ್ರಿಯೇಟಿವ್ ಲೆಫ್ಟ್ ಹೆಮಿಸ್ಫಿಯರ್ನಲ್ಲಿ ಅವನು ಟೆಕ್ನಾಲಜಿಕಲಿ ಆರ್ ಟೆಕ್ನಿಕಲಿ ಹಿ ಈಸ್ ಕೇಪಬಲ್, 100% ಕೇಪಬಲ್.
ಯಾಕೆ ಲೆಫ್ಟ್ ಬ್ರೈನ್ ಇಸ್ ಟೆಕ್ನಿಕಲಿ ಕೇಪಬಲ್ ಅಂಡ್ ಆಲ್ಸೋ ಹೀಸ್ ಎಫಿಷಿಯಂಟ್ ಬಟ್ ಮೆಕ್ಯಾನಿಕಲ್. ಆ ಮೆಕ್ಯಾನಿಕಲ್ ಅಂದ್ರೆ ಯಾವ ತರ ಮೆಕ್ಯಾನಿಕಲ್ ಅಂದ್ರೆ ಲೈಕ್ ಎ ಪ್ರೋಸ್, ಡ್ರೈ ಪ್ರೋಸ್, ಲೈಕ್ ಎ ಮ್ಯಾಥಮೆಟಿಕ್ಸ್. ಅವನು ಯಾವಾಗಲೂ ಯೋಚನೆ ಮಾಡಿದ್ರೆ ಅವನ ತಲೆ ಸ್ಕ್ವೇರ್ ಆಗ್ಬಿಡುತ್ತೆ. ಜಾಸ್ತಿ ಯೋಚನೆ ಮಾಡ್ತಾನೆ, ಯಾವಾಗಲೂ ಸ್ಕ್ವೇರ್ ಅಲ್ಲೇ ಇರ್ತಾನೆ. ತುಂಬಾ ಯೋಚನೆ ಮಾಡಿ ಒಂದೊಂದ್ಸತಿ ರೆಕ್ಟ್ಯಾಂಗಲ್, ಇನ್ನೊಂದ್ಸತಿ ಅಂತೂ ಟ್ರಯಾಂಗಲ್, ಆ ತರ ತಲೆ ಅವನು. ಹಿ ಈಸ್ ವೆರಿ ರಿಜಿಡ್, ವೆರಿ ಒಂಥರ ಕನ್ಸ್ಟ್ರಿಕ್ಟೆಡ್ ಕ್ವಾಲಿಟಿ, ಆಮೇಲೆ ಕಾಂಕ್ರೀಟ್ ಕ್ವಾಲಿಟಿ, ಜೊತೆನಲ್ಲಿ ಅವನು ಯಾವಾಗ್ಲೂ ಕೂಡ ಕಾನ್ಸ್ಟಿಪೇಟೆಡ್ ಬಿಹೇವಿಯರ್, ಆ ತರ ಇರ್ತಾನೆ. ಆದ್ರೆ ಅವನು ಎಫಿಷಿಯಂಟ್, ಅವನ ಕೆಲಸ ಎಲ್ಲ ರೈಟ್ ವೇನಲ್ಲಿ ಮಾಡ್ತಾನೆ, ಬಹಳ ಪ್ರಾಡಕ್ಟ್ ಇದು ರಿಸಲ್ಟ್ ಬರೋ ಹಂಗೆ ಮಾಡ್ತಾನೆ, ಎಲ್ಲ ಸರಿ. ಆದ್ರೆ ಲೆಫ್ಟ್ ಬ್ರೈನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಅವನ ಕ್ವಾಲಿಟಿ ಲಾಜಿಕಲ್ ಮತ್ತು ರೀಸನಿಂಗ್ ಇದು ಅನ್ಕ್ರಿಯೇಟಿವ್ ಕ್ವಾಲಿಟಿ. ಆದ್ರೆ ನಮ್ದೇ ರೈಟ್ ಬ್ರೈನ್, ನಮ್ದೇ ಲೆಫ್ಟ್ ಬ್ರೈನ್ ಇಷ್ಟು ಕೆಲಸ ಮಾಡಿದ್ರೆ ನಮ್ದೇ ರೈಟ್ ಬ್ರೈನು ಒಂದೊಂದು ಸತಿ ನಮ್ಮ ರೈಟ್ ಬ್ರೈನ್ ಯೂಸ್ ಮಾಡಿದಾಗ ಗೊತ್ತಾಗತ್ತೆ ಅದು ಕ್ಯೂಸ್ ಅಲ್ಲಿ ಇರುತ್ತೆ, ಆದ್ರೆ ಡಿಸ್ಟರ್ಬ್ ಮಾಡಲ್ಲ. ನಮ್ಮ ಬೆಂಗಳೂರು ಇದ್ರ ತರ ಟ್ರಾಫಿಕ್ ತರ ಕ್ಯೂಸ್ ಯಾವಾಗಲೂ, ಆದ್ರೆ ಹಂಗೆ ಕೆಲಸ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೊರಟೋಗ್ತೀವಲ್ಲ, ಹಾಗೆ ಕ್ಯೂಸ್ ಇದ್ರೂ ಡಿಸ್ಟರ್ಬ್ ಆಗಲ್ಲ ರೈಟ್ ಹೆಮಿಸ್ಫಿಯರ್. ದಟ್ ಈಸ್ ಲಿಟಲ್ ಬಿಟ್ ಎಮೋಷನಲ್, ಬಟ್ ಮಾಡ್ತಾ ಇರುವಾಗ ಸ್ಪಾಂಟೇನಿಯಸ್ ಆಗಿರುತ್ತೆ, ಆರ್ಗನೈಸ್ಡ್ ವೇನಲ್ಲಿ ಮಾಡಲ್ಲ. ಬಟ್ ಸ್ಪಾಂಟೇನಿಯಸ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ರೈಟ್ ಹೆಮಿಸ್ಫಿಯರು. ಜೊತೆನಲ್ಲಿ ಪೋಯಮ್ ಆಗಲಿ, ಒಂದು ಆರ್ಟ್ ಆಗಲಿ, ಒಂದು ಸೆಲೆಬ್ರೇಷನ್ ಆಗಲಿ, ಒಂದು ಕರುಣೆ ಆಗಲಿ, ಪ್ರೇಮ ಆಗಲಿ, ದಯೆ ಆಗಲಿ, ನಿಮ್ಮ ಹೃದಯದ ಸಂಬಂಧಪಟ್ಟಿದ್ದೆಲ್ಲ ಒಳ್ಳೆ ರಿಲೇಶನ್ಶಿಪ್ ಆಗಲಿ, ಎಲ್ಲವೂ ರೈಟ್ ಹೆಮಿಸ್ಫಿಯರ್ ಕೆಲಸ ಮಾಡೋದು. ಅಲ್ಲಿ ಸ್ಪಾಂಟೇನಿಟಿ ಇದೆ, ರಿಸೆಪ್ಟಿವಿಟಿ ಇದೆ, ವಲ್ನರಬಿಲಿಟಿ ಇದೆ, ಓಪನ್ನೆಸ್ ಇದೆ, ಎಲ್ಲ ರೈಟ್ ಹೆಮಿಸ್ಫಿಯರ್ ಇದೆ. ಇದು ಎರಡೂ ನಮ್ಮಲ್ಲೇ ಇದೆ. ಅದ್ಭುತವಾದ ಬ್ರೈನ್ ಎರಡರಲ್ಲೂ ಕೂಡ ನಮ್ಮಲ್ಲಿ ಈ ರೀತಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ರೆ, ಎರಡು ಕ್ವಾಲಿಟಿನೂ ನಮ್ಮಲ್ಲಿ ಹಾರ್ಮೋನಿ ಇದ್ರೆ, ಯುನಿಟಿ ಇದ್ರೆ, ಇಂಟಿಗ್ರಿಟಿ ಇದ್ರೆ ಜೀನಿಯಸ್ ಪರ್ಸನ್ ಆಗ್ಬೋದು, ಖಂಡಿತವಾಗ್ಲೂ ಆಗ್ಬೋದು. ಆದರೆ ಸ್ಕೂಲ್ ಎಜುಕೇಶನ್ ನರ್ಸರಿನಿಂದ ಶುರು ಮಾಡಿದಾಗ ಅವರು ರೈಟ್ ಬ್ರೈನ್ನ ಬ್ಲಾಕ್ ಮಾಡೋಕ್ಕೆ ಸ್ಟಾಪ್ ಮಾಡ್ತಾ ಇದ್ದಾರೆ. ಯಾಕೆ? ಪಾಪ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ. ಹಾಗೆ ಜಾಸ್ತಿ ಬೆಲೆ ಕೊಡೋದು, ಜಾಸ್ತಿ ಉತ್ತೇಜನ ಕೊಡೋದು ಅವರು ಲಾಜಿಕ್ ಲೆಫ್ಟ್ ಬ್ರೈನ್ಗೆ. ಎಜುಕೇಶನ್ ಪ್ಯಾಟ್ರನ್ನೇ ಹಾಗಾಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಆ ಥರ ಇರಲಿಲ್ಲ. ಗಾಯತ್ರಿ ಮಂತ್ರ ಕೊಡೋದೇನೆ ಇದೆರಡು ಬ್ಯಾಲೆನ್ಸ್ ಆಗಕ್ಕೆ, ಬುದ್ಧಿ ಪ್ರಚೋದನೆ ಆಗಕ್ಕೆ, ವಿಸ್ಡಮ್ ಬರಕ್ಕೆ. ಇದು ಬೇಕು, ಥಾಟು ಬೇಕು, ಎಮೋಷನ್ ಬೇಕು. ಒಂದನ್ನೇ ಹಿಡ್ಕೊಂಡ್ರೆ ಹೀ ಈಸ್ ನಾಟ್ ಕಂಪ್ಲೀಟ್ ಪರ್ಸನ್. ಎರಡೂ ಬೇಕು, ಎರಡನ್ನೂ ಒಂದಕ್ಕೊಂದು ಹೊಂದ್ಕೊಂಡು ಜೆಲ್ ಆಗ್ತಾರಲ್ಲ, ಅದು ಒಂದು ಪರ್ಸನಾಲಿಟಿ. ಇದು ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಕೆಲಸ ಮಾಡಬಹುದು. ಬರೀ ರೈಟ್ ಬ್ರೈನು ಯೂಸ್ ಆಗಲ್ಲ, ಬರೀ ಲೆಫ್ಟ್ ಬ್ರೈನು ಯೂಸ್ ಆಗಲ್ಲ. ಇದು ಗಾಯತ್ರಿ ಮಂತ್ರದಿಂದ ಇದು ಸಾಧ್ಯ. ನಾವು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಗುಡ್ಡದಲ್ಲಿ, ನಾವು ಆಶ್ರಮದಲ್ಲಿ ಒಂದು 35-40 ವರ್ಷದಿಂದ ಚಿಲ್ಡ್ರನ್ ಕ್ಯಾಂಪ್ ಮಾಡುವಾಗ ಜಾಸ್ತಿ ರೈಟ್ ಬ್ರೈನ್ಗೆ ಉತ್ತೇಜನ ಕೊಟ್ಟು ಈ ಬ್ಯಾಲೆನ್ಸಿಂಗ್ಗೆ ಗಾಯತ್ರಿ ಮಂತ್ರ ಕೊಟ್ಟು ನೋಡಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿ ವರ್ಕ್ ಆಗುತ್ತೆ. ಇದು ಆದರೆ ಲಾರ್ಜರ್ ಸ್ಕೇಲ್ ನಲ್ಲಿ ಮಾಡಿ ನೋಡಬೇಕು. ಎಜುಕೇಶನ್ ಸಿಸ್ಟಮ್ ನಲ್ಲಿ ಇದು ಬರಬೇಕು. ಹಾಗೆ ಮಾಡಿದಾಗ ನಮಗೆ ಗೊತ್ತಾಗತ್ತೆ. ನೋಡಿ, ಇವಾಗ ಎಜುಕೇಶನ್ ಸಿಸ್ಟಮೇ ತಗೊಳ್ಳಿ, ಜಾಸ್ತಿ ಹೀಗೆ ಬರೋದ್ರಿಂದ ಮಕ್ಕಳಿಗೆ ರೈಟ್ ಆನ್ಸರ್ ಕೊಡೋದು ಬರುತ್ತೆ. ನಾನು ಗಮನಿಸಿದ್ದೀನಿ, ನಾನು ಎಕ್ಸ್ಪೆರಿಮೆಂಟ್ ಮಾಡುವಾಗ. ಆಮೇಲೆ ಆ ರೈಟ್ ಆನ್ಸರ್ ಪ್ರಯೋಜನ ಇಲ್ಲ. ಇನ್ನೊಂದು, ಅವ್ರಿಗೆ ಒಂದು ಪರ್ಫೆಕ್ಟ್ ಆನ್ಸರ್ ಕೊಡಕ್ ಬರುತ್ತೆ. ಯಾಕೆ? ಎಜುಕೇಶನ್ ಸಿಸ್ಟಮ್, ದ ಹೋಲ್ ವರ್ಲ್ಡ್ ಆಫ್ ಎಜುಕೇಶನ್, ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ರಿಪಿಟೇಟಿವ್ ಪ್ಯಾಟ್ರನ್. ಒಂದು, ನಾನು ಓದ್ದಾಗ್ಲೂ ಹಾಗೆ ಇತ್ತು. ರೆಪಿಟೇಟಿವ್ ಪ್ಯಾಟ್ರನ್ ಒಂದು. ಆಮೇಲೆ ಮೆಮೊರಿ, ಒಂದು ಮೆಮೊರಿನಲ್ಲಿ ಒಂದು ಟ್ರೈನಿಂಗ್ ಕೊಡೋದು, ಮೆಮೊರಿ ಟ್ರೈನಿಂಗ್. ಇದರಿಂದ ನಾವು ಇಂಟೆಲಿಜೆಂಟ್ ಆಗಲೇ ಇಲ್ಲ, ಸ್ಟೂಪಿಡ್ ಆಗಿ ಬಿಹೇವ್ ಮಾಡ್ತಾ ಇದ್ವಿ. ಮೆಮೊರಿ ಮತ್ತೆ ಇಷ್ಟೇ. ಇದರಲ್ಲಿ ಏನಾಗುತ್ತೆ, ಮಕ್ಕಳು ಹೋಗುವಾಗ, ಸ್ಕೂಲ್ಗೆ ಹೋಗುವಾಗ, ನರ್ಸರಿನಲ್ಲಿ ಹೋಗುವಾಗ ಎಷ್ಟು ಕ್ರಿಯೇಟಿವ್ ಆಗಿ, ಎಷ್ಟು ಆಕ್ಟಿವ್ ಆಗಿ, ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ. ಅದೇ ಮಗು ಯೂನಿವರ್ಸಿಟಿ ಮುಗಿಸ್ಕೊಂಡು, ಕಾಲೇಜ್ ಮುಗಿಸ್ಕೊಂಡು ಹೊರಗೆ ಬರುವಾಗ ಡಿಗ್ರಿ ಇರುತ್ತೆ, ಹಣ ಖರ್ಚಾಗಿರುತ್ತೆ, ಅನಾರೋಗ್ಯ, ಡಿಗ್ರಿ ಜೊತೆಗೆ ಟೆನ್ಷನ್ನು. ಇಲ್ಲಿ ಇಂಟೆಲಿಜೆನ್ಸ್, ಪ್ಯೂರ್ ಇಂಟೆಲಿಜೆನ್ಸ್, ವಿಸ್ಡಮ್ ಇರಲ್ಲ. ಬಲಗಡೆ ಬ್ರೈನ್ ಕಂಪ್ಲೀಟ್ ಬ್ಲಾಕ್ ಆಗಿರುತ್ತೆ. ಎಮೋಷನ್ಸ್ ಅಂತೂ ಇರೋದೇ ಇಲ್ಲ. ಬರೀ ಬಲಗಡೆ, ಎಡಗಡೆ ಬ್ರೈನ್ ಅಲ್ಲಿ ಮೆಮೊರಿ ತುಂಬಿಕೊಂಡು ಬರ್ತಾರೆ. ಅವರೊಂದು ರಿಪಿಟೇಟಿವ್ ಗಿಣಿ ಆಗಕ್ ಲಾಯಕ್ ಇಲ್ಲ.
ಅವರು ರೀಪ್ರೊಡ್ಯೂಸ್ ಮಾಡ್ತಾರಷ್ಟೇ. ಆ ರೀಪ್ರೊಡ್ಯೂಸ್ ಮಾಡೋದ್ರಿಂದಲೇ ಇಷ್ಟು ವರ್ಷ ಪಾಸ್ ಆಗಿರೋದು. ವರ್ಷ ಎಲ್ಲಾನು ಚೆನ್ನಾಗಿ ನುಂಗೋದು, ಎಲ್ಲಾನು ನುಂಗಿದ ಹಂಗೆ ಇಟ್ಕೊಂಡು ಪೇಪರ್ ಮೇಲೆ ವಾಂತಿ ಮಾಡೋದು, ಇದು ರೀಪ್ರೊಡ್ಯೂಸ್ ಮಾಡೋದು. ವಾಂತಿ ಯಾಕೆ ಮಾಡದೆ ಅಂದ್ರೆ ಅದು ಜೀರ್ಣ ಆಗಿಲ್ಲ. ನಾವು ತಿಂದಿದ್ದು ಜೀರ್ಣ ಆಗೋ ಥರ ಎಜುಕೇಶನ್ ಬಂದಿಲ್ಲ. ನಾನು ಇವತ್ತುವರೆಗೂ ನಾನು ಎಜುಕೇಶನ್ನಲ್ಲಿ ಇಡೀ ನನ್ನ ಲೈಫ್ನಲ್ಲಿ ನನಗೇನೂ ಓದಿದ ಜ್ಞಾಪಕ ಇಲ್ಲ. ನಂಗೆ ಒಂದೇ ಒಂದು ಜ್ಞಾಪಕ ಇರೋದು ನನ್ನ ಲೈಫ್ ಬಗ್ಗೆ ಹೇಳ್ಕೊಟ್ಟಿರೋ ಸಾಂಸ್ಕ್ರಿಟ್ ಲೆಕ್ಚರ್ KRA ವಿದ್ಯಾ ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದ ಜ್ಞಾನ ಇವತ್ತೂ ಎಚ್ಚರಿಸುತ್ತೆ ನನ್ನ. ಯಾಕೆ ಅಂದರೆ ಇಟ್ ಈಸ್ ಅಬೌಟ್ ಲೈಫ್, ಇಟ್ ಈಸ್ ಅಬೌಟ್ ಎವ್ರಿಥಿಂಗ್ ನಾನು ಕಲ್ತಿದ್ದು. ಇನ್ನು ಮಿಕ್ಕಿದ್ದೆಲ್ಲ ಮರ್ತೋಯ್ತು, ಸೈನ್ಸು ಮ್ಯಾಥಮೆಟಿಕ್ಸ್ ಎಲ್ಲ ಮರ್ತೋಯ್ತು. ಅಂದರೆ ಅರ್ಥ ನಾವು ವಾಂತಿ ಮಾಡೋದು ಯಾಕೆ ಅಂದರೆ ಜೀರ್ಣ ಆಗಿಲ್ಲ. ಆ ಜೀರ್ಣಿಸೋ ಹಾಗೆ ನಾವು ಮಾಡಬೇಕು. ಅಂದರೆ ರೈಟ್ ಬ್ರೈನ್ ಅದು ನಮ್ಮ ಗುರಿ ಆಗಬೇಕು. ಆನಂದ, ಖುಷಿ, ಸಂತೋಷ, ರಿಲೇಶನ್ಶಿಪ್ಪು, ಪ್ರೀತಿ ಎಲ್ಲ ನಮ್ಮ ಗುರಿ. ಅದಕ್ಕೆ ಮೀನ್ಸು ಲೆಫ್ಟ್ ಬ್ರೈನ್. ನೀವು ಸಂಪಾದಿಸಿ, ಹಣ ಸಂಪಾದಿಸಿ, ಕ್ರಿಯೇಟಿವ್ ಆಗಿ ಮಾಡಿ ಎಲ್ಲನೂ, ಆದರೆ ಅದ್ರ ಎಂಡೇನು? ಇವಾಗ ಏನಾಗಿದೆ ನಮ್ಮಲ್ಲಿ, ಇದು ವರ್ಕ್ ಎಥಿಕ್ ಅಂದ್ಬಿಟ್ಟು ವರ್ಕೋಹಾಲಿಕ್ ಆಗಿಬಿಟ್ಟು ವರ್ಕೇ ಗುರಿ ಆಗ್ಬಿಟ್ಟಿದೆ. ಅದು ಇನ್ನೂ ಆ ಹ್ಯಾಂಗ್ ಓವರಲ್ಲೇ ಇದ್ದಾರೆ ಎಲ್ಲರೂ. ವರ್ಕ್ ಗುರಿ ಮಾಡಿಕೊಂಡು ಅವ್ರು ಎಂಜಾಯ್ ಮಾಡೋದು ಯಾವಾಗ? ರೈಟ್ ಬ್ರೈನ್ ವರ್ಕೇ ಆಗಲ್ಲ. ಅದರಿಂದನೇ ಟೆನ್ಷನ್ನು, ಕಾಯಿಲೆ ಎಲ್ಲ. ಕಂಪನಿಗಳು ಉದ್ಧಾರ ಆಗ್ಬೋದು, ಇವರು ಒಂದು ರೆಕ್ಕಾದ್ಮೇಲೆ ಮನೆ ಕಳಿಸ್ತಾರೆ ಅಷ್ಟೇನೆ. ಆ ಎಮೋಷನ್ ಅನ್ನೋದು ಕಂಪ್ಲೀಟ್ ಆಗಿ ಹೊಟ್ಟೋಗಿದೆ. ಬರ್ರಿ ಎಡಗಡೆ ಬ್ರೈನೇ ಕೆಲಸ ಮಾಡ್ತಾ. ಈಗ ರೆವಲ್ಯೂಷನ್ ಆಗಬೇಕಾಗಿರೋದು ಎಜುಕೇಶನ್ ವರ್ಲ್ಡ್ ಅಲ್ಲಿ ಒಂದು ರಿಯಲ್ ರೆವಲ್ಯೂಷನ್ ಆಗಬೇಕು. ಆ ರಿಯಲ್ ರೆವಲ್ಯೂಷನ್ ಎಜುಕೇಶನ್ ವರ್ಲ್ಡ್ ಅಲ್ಲಿ ಆದಾಗ ಆ ರಿಪಿಟೇಟಿವ್ ಇದು ಹೊಟ್ಟೋಗುತ್ತೆ. ಅಲ್ಲಿಂದ ಮಕ್ಕಳು ಹೊರಗೆ ಬರ್ತಾರೆ. ಆಮೇಲೆ ಅದು ಆ ಮಕ್ಕಳು ಹೊರಗಡೆ ಬಂದಾಗ ಅವ್ರಿಗೆ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಕ್ ಸಾಧ್ಯ. ಕ್ರಿಯೇಟಿವ್ ಆಗಿ ಮಾಡಬೇಕಾದ್ರೆ ಅವ್ರ ಸ್ಕೂಲ್ ಕ್ಲಾಸ್ ರೂಮ್ಗೆನೆ ಬರಬೇಕು. ಒಂದು ಹಾಡು ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಆರ್ಟ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಆ ಥರದ್ದನ್ನೆಲ್ಲ ಮಕ್ಕಳಿಗೆ ಎಂಜಾಯ್ ಮಾಡುವಂಥದ್ದು ಕ್ಲಾಸ್ ರೂಮ್ಗೆ ಬರಬೇಕು. ಅಂದರೆ ಆ ಲೆವೆಲ್ಗೆ ಅವ್ರಿಗೆ ಮಾಡಬೇಕು. ಇದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ಪ್ಯಾಟ್ರನ್ಗೆ ಒಂದು ಆಗ್ಬಿಟ್ಟಿದೆ, ಟ್ರ್ಯಾಪ್ ಆಗ್ಬಿಟ್ಟಿದೆ ಈಗ. ಅದರಿಂದ ಹೊರಗಡೆ ಬರಬೇಕಾದ್ರೆ ಸ್ವಲ್ಪ ಧೈರ್ಯವಾಗಿ ಅವರು ಮುನ್ನುಗ್ಗಬೇಕು, ಧೈರ್ಯವಾಗಿ ರಿಸ್ಕ್ ತಗೋಬೇಕು. ಪ್ರಾರಂಭದಲ್ಲಿ ಸ್ವಲ್ಪ ಕ್ರಿಯೇಟಿವಿಟಿ ಬಂದರೂ ಕೂಡ ಇಟ್ ಈಸ್ ವರ್ತ್. ನಾಟ್ ಬಿಕಮಿಂಗ್ ರೋಬೋಟ್ ಆಗೋಕ್ಕಿಂತ ಅದು ವರ್ತ್. ನಾವು ಜ್ಞಾಪಕ ಇಟ್ಕೋಬೇಕು, ಯಾವಾಗಲೂ ಎನರ್ಜಿ ಫ್ರಮ್ ದಿ ಸೋರ್ಸ್ ಡೈರೆಕ್ಟ್ಲಿ ಇಟ್ ಗೋಸ್ ಟು ದಿ ಹಾರ್ಟ್, ಫ್ರಮ್ ಹಾರ್ಟ್ ಟು ದಿ ರೈಟ್ ಬ್ರೈನ್, ದೆನ್ ಟು ದಿ ಲೆಫ್ಟ್ ಬ್ರೈನ್. ನಾವು ಯಾವಾಗ ಆ ಸೋರ್ಸ್ ನ್ಯಾಚುರಲ್ ಆಗಿ ನಮ್ಮ ಆ ಸೋರ್ಸ್ ಇಂದ ಫ್ಲೋ ನ್ಯಾಚುರಲ್ ಆಗಿ ಆಗದೆ ನಾವು ಎಲ್ಲಿ ಬ್ಲಾಕ್ ಮಾಡ್ತೀವಿ ಹಾರ್ಟ್ನ, ಹೃದಯನ, ಆಗ ರೈಟ್ ಬ್ರೈನ್ ವರ್ಕ್ ಆಗಲ್ಲ. ಅದರಿಂದ ಹೇಳ್ತಾರೆ ಹೃದಯ ಕೆಲಸ ಮಾಡಲಿ, ತಲೆ ಕೆಲಸ ಮಾಡೋದು ಬೇಡ ಅಂತ. ಯಾಕೆ ಹೇಳ್ತಾರೆ? ಶಿಫ್ಟ್ ಮಾಡ್ಕೊಳ್ಳಿ, ಹೃದಯದಲ್ಲಿ ಮಾತಾಡಿ, ಕಾನ್ಷಿಯಸ್ ಆಗಿರಿ ಅಂತೆಲ್ಲ. ದಟ್ ಕಾನ್ಷಿಯಸ್ನೆಸ್, ಕಂಪ್ಯಾಷನ್ ಅಂಡ್ ಕ್ರಿಯೇಟಿವಿಟಿ ಗೋಸ್ ಟುಗೆದರ್. ಇದು ಮೂರು ಇದ್ದಾಗ ಎರಡು ಬ್ರೈನು ಕೂಡ ಖಂಡಿತವಾಗ್ಲೂ ಬ್ಯಾಲೆನ್ಸ್ ಆಗುತ್ತೆ. ನಾವು ಯೋಗದಲ್ಲಿ ಹೇಳ್ತೀವಿ ರೈಟ್ ಬ್ರೈನ್ ಅನ್ನೋದು ಫಿಮೇಲ್ ಬ್ರೈನ್ ಅಂತ. ಅದು ಹೆಣ್ಣು ಅಂತಲ್ಲ, ಇಟ್ ಇಸ್ ಅ ಫಿಮೇಲ್ ಬ್ರೈನ್ ಬಿಕಾಸ್ ಫುಲ್ ಆಫ್ ಗ್ರೇಸ್ ಅಂಡ್ ಫೀಲಿಂಗ್, ಎಮೋಷನ್. ಲೆಫ್ಟ್ ಬ್ರೈನ್ ಈಸ್ ಎಫಿಷಿಯನ್ಸಿ, ಅದು ಕೂಡ ಬೇಕು. ಅದನ್ನು ಮೇಲ್ ಬ್ರೈನ್ ಅಂತೀವಿ. ಯೋಗದಲ್ಲಿ ಶಿವ ಅಂತ ಹೇಳ್ತೀವಿ. ಒಂದು ಶಕ್ತಿ, ಒಂದು ಶಿವ, ಒಂದು ಪ್ರಕೃತಿ, ಒಂದು ಪುರುಷ. ಎರಡೂ ಕೂಡ ನಮ್ಮಲ್ಲಿ ಪ್ಲಸ್ ಅಂಡ್ ಮೈನಸ್ ಬ್ಯಾಲೆನ್ಸ್ ಆಗಲೇಬೇಕು. ಯಾವಾಗ ಎರಡೂ ಒಂದು ಹಾರ್ಮೋನಿನಲ್ಲಿ ಬ್ಯಾಲೆನ್ಸ್ ಆದಾಗ ಆಟೋಮ್ಯಾಟಿಕ್ ಆಗಿ ಕ್ರಿಯೇಟಿವ್ ಎನರ್ಜಿ ಬರುತ್ತೆ. ಅದನ್ನು ಹಿಂದಿನವರು ಗಣಪತಿ ಅಂತ ಹೇಳಿದ್ರು. ಗಣೇಶ ಮೂಲಾಧಾರದ ಕುಂಡಲಿನಿ ಶಕ್ತಿ ಗಣೇಶ ಅಂತ. ಹೀಗೆ ಎರಡೂ ಕೂಡ ಈ ಲೆಫ್ಟ್ ಬ್ರೈನ್ ಅಂಡ್ ರೈಟ್ ಬ್ರೈನ್ ಎರಡಕ್ಕೂ ಒಂದೇ ಥರ ಕ್ರಿಯೇಟಿವ್ ಆಗಿ ಕೆಲಸ ಮಾಡೋ ಹಾಗೆ ಬ್ಯಾಲೆನ್ಸ್ ಮಾಡುವಂಥ ಎಜುಕೇಷನ್ ಬಂದರೆ ನಿಜವಾಗ್ಲೂ ನಮ್ಮ ಮಕ್ಕಳೆಲ್ಲ ತುಂಬ ಮುಂದೆ ಬರ್ತಾರೆ. ಆ ಕ್ರಿಯೇಟಿವಿಟಿ ಕಮ್ಮಿ ಆಗಿದೆ ಈಗ. ಯಾಕೆ ಅಂದರೆ ಇನ್ನೊಸೆನ್ಸ್ ಹೊಟ್ಟೋಗಿದೆ. ಇನ್ನೊಸೆನ್ಸ್ ಯಾಕೆ ಹೋಗಿದೆ ಅಂದರೆ ಬರೀ ಲಾಜಿಕಲ್ ರೈಟ್ ಬ್ರೈನ್ ಮಾತ್ರ ಎಜುಕೇಷನ್ ಪ್ಯಾಟ್ರನ್ನಲ್ಲಿ ಬಂದುಬಿಟ್ಟು ಬರೀ ರಿಪ್ರೊಡ್ಯೂಸಿಂಗ್ ಮೆಮೊರಿ ಇಷ್ಟರಲ್ಲೇ ಆಗಿದೆ. ಅದರಿಂದ ನಾವು ಏನು ಮಾಡೋಕ್ಕಾಗಲ್ಲ. ಆ ಕ್ರಿಯೇಟಿವಿಟಿ ಬರಬೇಕು. ಆ ಕ್ರಿಯೇಟಿವ್ ಪರ್ಸನ್ಗೆ ಗೊತ್ತು, ಅವನು ಬೇಕಾದಷ್ಟು ಇನ್ನೋವೇಟಿವ್ ಆಗಿರ್ತಾನೆ, ಅವನಿಗೆ ಹೊಸದನ್ನು ಕಂಡುಹಿಡಿಯೋಕ್ಕಾಗತ್ತೆ. ಇವನು ಸೊಸೈಟಿಗೆ ಯೂಸ್ಫುಲ್ ಆಗ್ತಾನೆ, ಬಟ್ ಅವನ ಜೀವನದಲ್ಲಿ ಹಿ ಈಸ್ ಎ ಫೇಲ್ಯೂರ್. ಹಾಗಾಗಬಾರ್ದು. ನಾಳೆ ಮುಂದುವರಿಸ್ತೀನಿ.